ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಇವತ್ತಿನ ಟಾಪಿಕ್ ಏನಂದರೆ ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್. ಹೇಗೆ ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ, ಆ ಸೀಕ್ರೆಟ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೇ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾಕೆ ತಡ ಮಾಡೋದು? ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾವು 2 ಪಾರ್ಟಾಗಿ ಡಿವೈಡ್ ಮಾಡೋಣ. ಯಾರ್ಯಾರೆಲ್ಲ ಮೇಕಪ್ ಕಲಿಬೇಕು ಅಂತಿರ್ತಾರೆ ಅವ್ರನ್ನೆಲ್ಲ 1 ಪಾರ್ಟ್ ಆಗಿ, ಯಾರೆಲ್ಲ ಆಲ್ರೆಡಿ ಮೇಕಪ್ ಕಲ್ತಿದ್ದಾರೆ ಆದರೂ ಸಕ್ಸಸ್ ಸಿಕ್ಕಿಲ್ಲ, ಡಂಪ್ ಆಗಿ ಕೂತಿದ್ದೀವಿ ಮನೇಲಿ ಅನ್ನೋದನ್ನೆಲ್ಲ ಸೆಕೆಂಡ್ ಪಾರ್ಟ್ ಆಗಿ ನಾವು ಡಿವೈಡ್ ಮಾಡಿ ಮಾತಾಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಮೇಕಪ್ ಕಲಿಬೇಕು ಅಂತಿರ್ತಾರಲ್ಲ ಅವ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಫಸ್ಟು ನಮಗೆ ಮೇಕಪ್ಪಲ್ಲಿ ಇಂಟ್ರೆಸ್ಟ್ ಇದೆಯಾ, ಆ ಪ್ಯಾಷನ್ ಇದೆಯಾ, ಮನೇಲಿ ಸಪೋರ್ಟ್ ಮಾಡ್ತಾರಾ, ಅಥವಾ ನಮಗೆ ಹಾರ್ಡ್ ವರ್ಕ್ ಮಾಡೋದಕ್ಕೆ ನಮ್ಮ ಕೈಲಿ ಆಗುತ್ತಾ ಅನ್ನೋದನ್ನು ಫಸ್ಟು ನಾವು ಅರ್ಥ ಮಾಡ್ಕೊಬೇಕು. ನಮಗೆ ತುಂಬ ಇಂಟ್ರೆಸ್ಟ್ ಇದೆ, ನಮ್ಮ ಕೈಲಿ ಆಗುತ್ತೆ ಅನ್ನೋದಿದ್ದರೆ ಮಾತ್ರ ಈ ಫೀಲ್ಡ್ಗೆ ನೀವು ಬರಬೇಕಾಗತ್ತೆ. ಯಾವುದೇ ಒಂದು ಫೀಲ್ಡ್ಗೆ ಹೋಗಬೇಕಾದ್ರೂ ನಮಗೆ ಆ ಪ್ಯಾಷನ್ ಇದ್ದರೆ ಮಾತ್ರ ನಮ್ಗೆ ಅದರಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಇವಾಗ ಬೇರೆ ಯಾವುದೋ ಓದಿರ್ತಾರೆ ಆದರೆ ಕೆಲಸ ಮಾಡ್ತಾ ಇರೋದೇ ಬೇರೆ, ಆ ಥರ ಇದ್ದರೆ ಸಕ್ಸಸ್ ಅನ್ನೋದು ಕಮ್ಮಿ ಸಿಗುತ್ತೆ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಆ ಫೀಲ್ಡಲ್ಲಿ. ಸಮ್ಟೈಮ್ಸ್ ನಮ್ಗೆ ಏನಾಗುತ್ತೆ ಅಂದರೆ ಅರ್ಲಿ ಮಾರ್ನಿಂಗ್ ಬ್ರೈಡ್ಸು ಸಿಗ್ತಾರೆ, ಅಂದರೆ 4 o'clockಗೆ ಮುಹೂರ್ತ ಇರುತ್ತೆ, ಬಿಫೋರೇ ಬರೋಕ್ಕೆ ಹೇಳಿರ್ತಾರೆ 1 hour ಬಿಫೋರು. ಅಲ್ಲಿಗೆ ಹೋಗೋದಕ್ಕೆ ನಮಗೆ 1 hour ಇಡಿಸುತ್ತೆ ಅಂದರೆ ನಾವು ಮನೆ 2 ಗಂಟೆಗೆ ಬಿಡಬೇಕಾಗುತ್ತೆ, ಆ ಥರ ಆಗೋಗುತ್ತೆ. ಆವಾಗ ನಮಗೆ ಟೈಮಿಂಗ್ಸು ಫ್ಲೆಕ್ಸಿಬಲ್ ಇದೆಯಾ, ನಮಗೆ ಮನೇಲೆಲ್ಲ ಕಳಿಸ್ತಾರಾ ಅನ್ನೋದನ್ನು ಫಸ್ಟು ನಾವು ನೋಡ್ಕೊಬೇಕು. ಯಾಕಂದರೆ 2 ಗಂಟೆ ಅಂದರೆ ಮಿಡ್ ನೈಟ್ ಇರುತ್ತೆ ಆಲ್ಮೋಸ್ಟು, ಓಕೆನಾ. ಇವಾಗ ನೈಟೂ ಅಷ್ಟೇ, ನಮಗೆ ನೈಟು ಬೇರೆ ಎಲ್ಲೋ ಹೋಗಿರ್ತೀವಿ, ಅಲ್ಲಿ ನಮಗೆ ಲೇಟ್ ಆಗೋ ಚಾನ್ಸಸ್ ಇರುತ್ತೆ, ನಾವು ಮನೆಗೆ ಬರೋದಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೀನಿ ಫ್ಯಾಮಿಲಿ ಸಪೋರ್ಟ್ ಕೂಡ ನಮಗೆ ಇರಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಇನ್ವೆಸ್ಟ್ಮೆಂಟು, ಓಕೆನಾ. 30,000ಇಂದ 50,000ವರೆಗೂ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ನಮ್ಮದು ವ್ಯಾನಿಟಿನ ನಾವು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಳ್ಳೋದಕ್ಕೆ. ನಾನು ಅಂದರೆ ಆಲ್ಮೋಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಅವ್ರದ್ದು ಬಜೆಟ್ಟು, ಅವ್ರು ಹೇಗಿದ್ದಾರೆ ಅದನ್ನು ನೋಡಿಕೊಂಡು ಸ್ವಲ್ಪ ಅಫೋರ್ಡಬಲಲ್ಲೇ ಚೆನ್ನಾಗಿರೋ ಪ್ರಾಡಕ್ಟ್ಸ್ನ ಕೊಡಿಸೋದಕ್ಕೆ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ನನ್ನ ಸ್ಟೂಡೆಂಟ್ಸ್ಗೆ. ಇಲ್ಲ ಓಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದರೆ ಅದರಲ್ಲೇ ಹೈಯರ್ ಎಂಡ್ ಪ್ರಾಡಕ್ಟ್ಸ್ನೂ ಸಹ ನಾನು ಕೊಡಿಸಿದ್ದೀನಿ ಇಲ್ಲಿನವರೆಗೂ. ಅದನ್ನು ನೋಡ್ಕೋಬೇಕು, ಫೈನಾನ್ಷಿಯಲ್ ಕಂಡೀಷನ್ನ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ನೀವು ಯಾವ ಅಕಾಡೆಮಿಗೆ ಜಾಯಿನ್ ಆಗ್ತೀರಾ ಅನ್ನೋದು, ಓಕೆನಾ. ಮೆಂಟರ್ ನಿಮ್ಮ ಜೊತೆ ಹೇಗೆ ಕಮ್ಯುನಿಕೇಷನಲ್ಲಿ ಇರ್ತಾರೆ, ನೀವು ಮಾಡೋ ಮಿಸ್ಟೇಕ್ಸ್ನೆಲ್ಲ ಅಲ್ಲೇ ಸ್ಪಾಟ್ ಕರೆಕ್ಷನ್ ಎಷ್ಟು ಮಟ್ಟಿಗೆ ಮಾಡ್ತಾರೆ, ಅವ್ರು ಎಷ್ಟು ಜನ ಕ್ಲೈಂಟ್ಸ್ ಜೊತೆ ಅವ್ರು ವರ್ಕ್ ಮಾಡಿದ್ದಾರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ರೈಟ್ ಅಕಾಡೆಮಿನ ಚೂಸ್ ಮಾಡ್ಕೋಬೇಕು. ಈ ಫಾಲೋವರ್ಸ್ನೆಲ್ಲ ನೀವು ತಲೆನೇ ಕೆಡಿಸ್ಕೋಬಿಡಿ, ಯಾಕಂದರೆ ಇವತ್ತು ತುಂಬ ವೇಗಳಿದ್ದಾವೆ ಫಾಲೋವರ್ಸ್ನ ಮಾಡ್ಕೊಳ್ಳೋದಕ್ಕೆ, ಓಕೆನಾ. ಅದನ್ನು ತಲೆ ಕೆಡಿಸ್ಕೋಬಿಡಿ, ಅವ್ರ ವರ್ಕ್ ಹೇಗಿದೆ ಅನ್ನೋದನ್ನು ಮಾತ್ರ ನೀವು ನೋಡಬೇಕಾಗತ್ತೆ. ಮತ್ತು ನಿಮ್ಮ ಬಜೆಟಲ್ಲಿ ಬರ್ತಾರಾ, ಇವಾಗ ಕಮ್ಮಿ ಫೀಸ್ ತೊಗೊಂಡೇ ನಿಮಗೆ ತುಂಬ ಚೆನ್ನಾಗಿ ಹೇಳ್ಕೊಡೋ ಅಂಥ ಮೆಂಟರ್ಸು ಸಿಗ್ತಾರೆ. ಈ ಕಡೆ ಜಾಸ್ತಿ ಫೀಸ್ ತೊಗೊಂಡು ಅಷ್ಟೂ ಜನ ಸ್ಟೂಡೆಂಟ್ಗಳ ಮಧ್ಯೆ ನಿಮ್ಮ ಹೆಸರನ್ನೇ ಗೊತ್ತಿರಲ್ಲ ಅವ್ರಿಗೆ, ನೀವೇನು ವರ್ಕ್ ಮಾಡ್ತೀರಾ ಅನ್ನೋದೇ ಅವ್ರಿಗೆ ಐಡಿಯಾ ಇರಲ್ಲ. ಜಸ್ಟ್ ಫೀಸ್ ತೊಗೊತಾರೆ, 35 days ಮುಗೀತಿದ್ದಂಗೆ ಕಂಪ್ಲೀಟ್ ಆಯಿತು ನಿಮ್ಮ ಕೋರ್ಸು ಅಂತ ಕಳಿಸ್ತಾ ಇರ್ತಾರೆ. ಆಮೇಲೆ ಯಾವ ಕಾಂಟ್ಯಾಕ್ಟ್ಗೂ ಅವರು ನಿಮಗೆ ಸಿಗಲ್ಲ, ಆ ಥರನೂ ಇರ್ತಾರೆ. ಅದನ್ನು ನೀವು ನೋಡಿಕೊಂಡು ದಯವಿಟ್ಟು ಚೂಸ್ ಮಾಡ್ಕೊಳ್ಳಿ, ಯಾಕಂದರೆ 1 ರೂಪಾಯಿಗೂ ಇವತ್ತಿಗೆ ಬೆಲೆ ಇದೆ, ಅದನ್ನು ನಾವು ತುಂಬ ಕಷ್ಟಪಟ್ಟೆ ಅರ್ನ್ ಮಾಡಿರ್ತೀವಿ. ರೈಟ್ ಮೆಂಟರ್ನ ಚೂಸ್ ಮಾಡ್ಕೊಳ್ಳೋ ಅಂಥದ್ದು ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಒಂದು ಅಕಾಡೆಮಿಗೆ ನೀವು ಜಾಯಿನ್ ಆಗ್ತಿದ್ದೀರಾ ಅಂದರೆ ಕಂಪ್ಲೀಟು ಆ ಮೆಂಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಗೋ 35 daysಲ್ಲಿ ನಮಗೆ ಅವರು ಎಷ್ಟು ಮಟ್ಟಿಗೆ ಹೇಳ್ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಹಬ್ಬಗಳು ಬರುತ್ತೆ, ಜೊತೆಗೆ ಬರ್ತ್ಡೇಗಳು ಬರುತ್ತೆ, ಇಲ್ಲ ಏನೋ ಒಂದು ಗೇಮ್ ಆಡಿಸ್ತಾರೆ, ಪಾಟ್ಲಾಕ್ ಅಂತ ಮಾಡ್ತಾರೆ, ಅದೆಲ್ಲ ಅನ್ನೆಸೆಸರಿ. ನಾವು ಕೊಟ್ಟಿರೋ ಅಮೌಂಟ್ಗೆ ನಮಗೆ ನಿಜವಾಗ್ಲೂ ಅದು ಕಲ್ತ್ಕೊತಿದೀವ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ 35 daysಲ್ಲಿ ಅದನ್ನು ಮರ್ತೇ ಹೋಗಿರ್ತಾರೆ, ಮೆಂಟರು ಮರ್ತಿರ್ತಾರೆ, ಸ್ಟೂಡೆಂಟ್ಗಳು ಮರ್ತಿರ್ತಾರೆ. ಅವ್ರ ಸೆಲೆಬ್ರೇಷನ್ನೇ ಅವ್ರಿಗೆ, ನಾವು ಹೋಗಿರೋ ಇಂಟೆನ್ಷನ್ನೇ ಮರ್ತೋಗಿರ್ತೀವಿ ಆ್ಯಕ್ಚುಲಿ. ಅದರಿಂದ ಹೊರಗಡೆ ಬಂದ ಮೇಲೆ ನಾವು ಏನು ಕಲ್ತಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ನಮ್ಗನ್ಸುತ್ತೆ ಕ್ಲಾಸಲ್ಲಿ ತುಂಬ ಟೈಮ್ ವೇಸ್ಟ್ ಆಗೋಯ್ತು, ನಾವು ಏನೂ ಕಲೀಲಿಲ್ಲ ಅಂತ. ಅದನ್ನು ನೀವು ನೋಡ್ಕೊಳ್ಳಿ. ಯಾರು ಕ್ಲಾಸಲ್ಲಿ ಎಂಜಾಯ್ ಮಾಡ್ತಾರೆ, ಎಂಜಾಯ್ಮೆಂಟ್ ಈಸ್ ಓಕೆ, ಬಟ್ ಅಲ್ಲಿ ಎಷ್ಟು ಟೈಮ್ ವೇಸ್ಟ್ ಆಗ್ತಿದೆ ಅದೂ ಇಂಪಾರ್ಟೆಂಟು. ಯಾಕಂದರೆ ನೀವು ಅಮೌಂಟ್ ಕೊಟ್ಟಿದ್ದೀರಾ ಅಂದರೆ ಪ್ರತಿ ತಿಂಗಳು ಡಿವೈಡ್ ಮಾಡ್ಕೋಬೇಕು, ಒಂದೊಂದು ದಿನಕ್ಕೆ ಎಷ್ಟೆಷ್ಟು ಅಮೌಂಟ್ ನಮಗೆ ಬರುತ್ತೆ, ಫೀಸ್ ಎಷ್ಟು ಕಟ್ತಾ ಇದ್ದೀವಿ ಅಂತ. ನಾನು ಹೇಳೋದ್ರಲ್ಲಿ ನಿಮಗೆ ಪಾಯಿಂಟ್ ಇದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ. ನೀವು ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ
ನಾವು ಹೋಗಿ ಜಾಯಿನ್ ಆಗೋ ಇಂಟೆನ್ಷನ್ನೇ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಅದನ್ನು ನೀವು ನೋಡ್ಕೊಳ್ಳಿ, ಯಾವತ್ತೂ ಟೈಮ್ ವೇಸ್ಟ್ ಆಗೋ ಥರ ಇರಬಾರ್ದು. ಇವಾಗ ನೆಕ್ಸ್ಟು ಪಾರ್ಟ್ 2 ಕಲ್ತಿರೋರ ಬಗ್ಗೆ ಮಾತಾಡೋಣ. ಇವಾಗೆಲ್ಲ ಹೋಗ್ತೀರಾ, ಜಾಯ್ನ್ ಆಗಿರ್ತೀರಾ, ಕಲ್ತಿರ್ತೀರಾ ಮೇಕಪ್ಪು, ಇದನ್ನು ಹೇಗೆ ಸಕ್ಸಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಮೇಕಪ್ ಕೋರ್ಸ್ ಆಗಿದೆ, ಫೈನ್. ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡಿದ್ದೀರಾ, ಅದು ಫೈನ್. ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು, ಆರ್ಡರ್ ಬರ್ತಿಲ್ಲ ಅಂತ ತುಂಬ ಜನ ಡಂಪ್ ಆಗಿ ಡಿಮೋಟಿವೇಟ್ ಆಗಿ ಇರ್ತಾರೆ. ಓಕೆನಾ, ಅವ್ರಿಗೆಲ್ಲ ಏನು ಹೇಳ್ತೀನಿ ಅಂದರೆ, ಯಾವುದೇ ಸೋಷಿಯಲ್ ಮೀಡಿಯಾಯಿಂದನೂ ಸ್ಟಾರ್ಟಿಂಗ್ಗೆ ನಿಮಗೆ ಆರ್ಡರ್ ಸಿಗೋದಿಲ್ಲ. ಓಕೆನಾ, ಇಷ್ಟು ಫಾಲೋವರ್ಸ್ ಅಂತ ಆದರೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಆ ಫಾಲೋವರ್ಸ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈಗ ಮಾತಾಡ್ತಾ ಹೋಗ್ತೀನಿ. ಒಂದು ಸ್ಟೆಪ್ ಆದಮೇಲೆ ಒಂದು ಸ್ಟೆಪ್ಪು ಮಾತಾಡ್ತಾ ಹೋಗೋಣ. ಆರ್ಡರ್ ಅಂತ ಸಿಗದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಂದ ನೀವು ಯಾವುದೇ ಸ್ಟೇಟಸ್ ಹಾಕ್ಕೊಳ್ತಾ ಇಲ್ಲ, ಯಾವುದೇ ಒಂದು ಇದರಲ್ಲೂ ನಿಮ್ಮ ವರ್ಕ್ ಏನು ಅಂತ ಬೇರೆಯವ್ರಿಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಗೆ ಅವರು ಆರ್ಡ್ರು ಹೇಗೆ ಕೊಡ್ತಾರೆ? ಯಾರು ಮನೆ ಡೋರ್ಗೆ ನಾಕ್ ಮಾಡಿಬಿಟ್ಟು ಆರ್ಡ್ರ್ ಇದೆ ಹೀಗೆ ಬಾರಮ್ಮ ಮಾಡು ಅಂತ ಯಾರೂ ಹೇಳಲ್ಲ. ಓಕೆನಾ, ನೀವು ಸ್ಪ್ರೆಡ್ ಮಾಡ್ಕೊಳ್ಳಿಲ್ಲ, ಮಾರ್ಕೆಟಿಂಗ್ ಮಾಡಿಲ್ಲ ಅಂದರೆ ನಿಮಗೆ ಆರ್ಡರು ಖಂಡಿತ ಸಿಗೋದಿಲ್ಲ. ಫೋಟೋಸು ವೀಡಿಯೋಸ್ನೆಲ್ಲ ಮಾಡ್ಕೊಂಡು ಬಂದಿರ್ತೀರಾ ಅಲ್ವಾ, ಅದನ್ನು ವಾಟ್ಸಪ್ ಸ್ಟೇಟಸ್ಗೆ ಮತ್ತು ಇನ್ಸ್ಟಾ ಸ್ಟೋರಿಗೆ ಮತ್ತು ರೀಲ್ಸ್ಗೆ ಅಪ್ಲೋಡ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಓಕೆನಾ, ಅದು ಸ್ಟೋರಿ ಯಾವಾಗಲೂ ಎಂಗೇಜ್ ಆಗಿರಬೇಕು. ಅವಾಗ ಎಂಗೇಜ್ ಆಗಿದ್ರೇ ನಿಮಗೆ ನೆಕ್ಸ್ಟ್ ಆರ್ಡರ್ ಸಿಗೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಜೊತೆಗೆ ನೀವು ಮಾಡೆಲ್ಸ್ನ ಕರೆಸಿ ಅವ್ರ ಮೇಲೆ ಒಂದು ಮೇಕಪ್ನ ಮಾಡಿ ನೀವು ಅವಾಗ ಹಾಕ್ತಾ ಇರಬೇಕಾಗುತ್ತೆ. ಅದು ನಿಮಗೆ ಮೇ ಬಿ ಕಷ್ಟ ಆದರೂ ಆಗ್ಬೋದು, ಯಾಕಂದರೆ ಮಾಡೆಲ್ಸು ಪೇ ಕೇಳ್ತಾರೆ, ಜಿವೆಲ್ಸ್ಗೆ ಪೇ ಮಾಡಬೇಕು, ಫೋಟೋಗ್ರಾಫರ್ಗೆ ಪೇ ಮಾಡಬೇಕು, ಜೊತೆಗೆ ಕಾಸ್ಟ್ಯೂಮ್ಗೆ ಸಹ ನೀವು ಪೇ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂತ ಅಂದವರು ಸೆಲ್ಫ್ ಮೇಕಪ್ನೇ ಮಾಡ್ಕೊಳ್ಳಿ. ಓಕೆನಾ, ಅಂದರೆ ನಿಮ್ಮದು ಪೇಜು ನಿಮಗೆ ಎಷ್ಟು ಚೆನ್ನಾಗಿದ್ರೆ ನಿಮ್ಗಷ್ಟು ನಿಮಗೆ ಆರ್ಡರ್ ಸಿಗ್ತಾ ಹೋಗುತ್ತೆ. ಇವಾಗ ಒಂದು ನೀವು ಬಟ್ಟೆ ಶಾಪ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಓಕೆನಾ, ಬಟ್ಟೆ ಶಾಪ್ನ ನೀವು ಹೇಗೆ ಚೂಸ್ ಮಾಡ್ಕೊತೀರಾ? ಅಲ್ಲಿ ಹೊರಗಡೆ ಹಾಕಿರ್ತಾರೆ ಅಲ್ವಾ, ಡಾಲ್ಗಳಿಗೆ ಡ್ರೆಸ್ಗಳನ್ನ ಹಾಕಿ ನಿಲ್ಲಿಸಿರ್ತಾರೆ ಡಾಲ್ಗಳಿಗೆ. ಅದನ್ನು ನೋಡ್ತಿದ್ದಂಗೆ ನಿಮಗೆ ಅಟ್ರಾಕ್ಷನ್ ಆಗಿಬಿಡುತ್ತೆ. ಒಳಗಡೆ ಹೋಗಬೇಕು, ಒಳಗಡೆ ಇನ್ನೂ ಚೆನ್ನಾಗಿರೋದು ನಮಗೆ ಸಿಗ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ನಾವು ಹೋಗ್ತೀವಿ ಅಲ್ವಾ. ಅದೇ ಥರ ನೀವು ಸೋಷಿಯಲ್ ಮೀಡಿಯಾ ಪೇಜು ಸಹ ನೀವು ಫೋಟೋಸು ವಿಡಿಯೋಸು ಎಲ್ಲ ಚೆನ್ನಾಗಿ ಹಾಕಿದರೆ ಅಟ್ಲೀಸ್ಟ್ ಒಂದ್ಸರಿ ಟ್ರೈ ಮಾಡೋಣ, ಒಂದ್ಸರಿ ಕೇಳಿ ನೋಡೋಣ, ಅವ್ರನ್ನ ಅಫೋರ್ಡಬಲಾಗೂ ಸಿಗ್ಬೋದು, ಚೆನ್ನಾಗೂ ಮಾಡಿಕೊಡ್ಬೋದು ಅಂತ ಕ್ಲೈಂಟ್ಸು ನಿಮ್ಮ ಪೇಜ್ನ ಫಾಲೋ ಮಾಡೋಕ್ಕಾಗಲಿ ಅಥವಾ ಎಂಕ್ವೈರಿ ಮಾಡೋದಕ್ಕೆ ಅವ್ರಿಗೂ ಸಹ ಈಸಿ ಆಗುತ್ತೆ. ಅದರಿಂದ ಪೇಜ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ. ನನಗೂ ಸಹ ಸ್ಟಾರ್ಟಿಂಗ್ ಡೇಸ್ನಲ್ಲಿ ತುಂಬಾ ಕಷ್ಟ ಆಯಿತು. ಫ್ರೀಯಾಗೆಲ್ಲ ಮಾಡಿಕೊಟ್ಟಿದ್ದೀನಿ, ನಾನೇ ಕೇಳಿದ್ದೀನಿ ವರ್ಕ್ನ ಕೊಡಿ ಅಂದ್ಬಿಟ್ಟು 500 ರುಪೀಸ್ಗೆಲ್ಲ ಎಷ್ಟೆಷ್ಟು ದೂರ ಎಲ್ಲ ಹೋಗಿ ಬಂದಿದ್ದೀನಿ. ಆದರೆ ಒಬ್ಬರು ಕ್ಲೈಂಟ್ಗಿಂತ ಇನ್ನೊಬ್ಬರು ಕ್ಲೈಂಟ್ಗೆ ನಾನು ಇಂಪ್ರೂವೈಸ್ ಆಗ್ತಾ ಹೋಗಿದ್ದೀನಿ. ಇವತ್ತು ನೀವೇನು ಎಲ್ಲರೂ ಮೇಕಪ್ ಇಷ್ಟಪಡ್ತಾ ಇದ್ದೀರಾ, ಇದು ನನಗೆ ಈಸಿಯಾಗಿ ಬಂದಿರೋ ಅಂಥದ್ದಲ್ಲ. ಎಲ್ಲ ತುಂಬ ಕರೆಕ್ಷನ್ಗಳು ಮಾಡ್ಕೊಂಡು ಬಂದು ನಾನು ಈ ಲೆವೆಲ್ಗೆ ಇವತ್ತು ನಿಂತಿದ್ದೀನಿ. ಇನ್ನೂ ಕಲಿಯೋದಕ್ಕೆ ತುಂಬ ಇದೆ. ಯಾವತ್ತೂ ನಮ್ಮೊಳಗೆ ಅಹಂ ಅನ್ನೋದು ಬರಬಾರ್ದು. ಎಲ್ಲ ಗೊತ್ತು ನನಗೆ ಅನ್ನೋದು ಯಾವಾಗ ನಮ್ಮ ಮೈಂಡಿಗೆ ಬರುತ್ತೆ, ನಾವು ಕಲಿಯೋದಕ್ಕೆ ನಾವೇ ಒಂದು ಬೌಂಡ್ರಿ ಹಾಕ್ಕೊಂಡಂಗೆ. ಓಕೆನಾ, ಆ ಬೌಂಡ್ರಿ ಯಾವತ್ತೂ ಇರಬಾರ್ದು. ಕಲ್ತಿದ್ದೀವ, ಇನ್ನೂ ಕಲಿಯೋಕ್ಕಿದೆ, ಆ ಒಂದು ಭಾವನೆ ಇದ್ದರೆ ಮಾತ್ರ ನಾವು ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ತೀವಿ. ನಮ್ಗೆ ಯಾರು ಹೇಳ್ಕೊಟ್ಟಿರ್ತಾರೆ, ಆನ್ಲೈನಲ್ಲಿ ಆಗಿರ್ಬೋದು ಆಫ್ಲೈನಲ್ಲಿ ಆಗಿರ್ಬೋದು, ನಾವು ಯಾವತ್ತೂ ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ಅವರಿಂದ ನಾವು ಎಷ್ಟೋ ಜನ ಕ್ಲೈಂಟ್ಸ್ಗೆ ಅಟೆಂಡ್ ಮಾಡಿಬಿಟ್ಟು ಅದರಿಂದ ನಾವು ಊಟ ಮಾಡಿರ್ತೀವಿ ಅಲ್ವಾ. ಅವ್ರಿಗೆ ರೆಸ್ಪೆಕ್ಟ್ ಮಾಡಿಲ್ಲ, ಇವರಿಂದ ನಾವೇನು ಕಲ್ತಿದ್ದೀವಿ ಅನ್ನೋ ಅಹಂಬು ಜಂಬ ನಮಗೆ ಯಾವತ್ತು ಬಂದ್ಬಿಡುತ್ತೋ, ನಾವು ಏನೇ ದುಡ್ದಿದ್ರೂ ನಮ್ಗೆ ಅದು ದಕ್ಕೋದಿಲ್ಲ. ಯಾವತ್ತೂ ನಾವು ಅದನ್ನು ಆ ಪ್ರಾಂಪ್ಟ್ನೆಸ್ ಅನ್ನೋದನ್ನು ನಾವು ಯಾವತ್ತೂ ಮಿಸ್ ಮಾಡಬಾರ್ದು. ಇದು ನನ್ನ ಒಪಿನಿಯನ್ನು. ತುಂಬ ಜಾಸ್ತಿ ಓವರಾಗಿ ಗೈಡ್ ಮಾಡ್ತಾಯಿದ್ದೀನಿ ಅಂತ ಅನಿಸಿದ್ರೆ, ಇಲ್ಲ ಓವರಾಗಿ ಏನಾದ್ರು ಹೇಳಿದ್ದೀನಿ ಅನಿಸಿದ್ರೆ ನಿಮಗೆ ದಯವಿಟ್ಟು ಕ್ಷಮಿಸ್ಬಿಡಿ. ಆದರೆ ಸಕ್ಸಸ್ಗೆ ಯಾವುದೇ ಒಂದು ಹಾರ್ಡ್ ವರ್ಕ್ ಇಲ್ಲದೆ ಯಾವುದೇ ಅಡ್ಡದಾರಿ ಇಲ್ಲ, ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.